ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಹಾರೋಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆಶ್ರಯ ಮನೆ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರಗಳನ್ನು ವಿತರಿಸಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಹಾರೋಹಳ್ಳಿ ಪಂಚಾಯತಿಯಲ್ಲಿ ಆಶ್ರಯ ಮನೆ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರ ವಿತರಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ತಾಂಡವಪುರ ಮಾರ್ಚ್ 4ರಂದು ಮೈಸೂರು ತಾಲೂಕಾ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಹಾರೋಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಗ್ರಾಮಗಳ ಆಶ್ರಯ ಮನೆ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರಗಳನ್ನು ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿತರಿಸಿದರು. ತಾಲೂಕಾ ಆಡಳಿತ ಗ್ರಾಮ ಪಂಚಾಯತಿ ವತಿಯಿಂದ ಏರ್ಪಡಿಸಿದ ಜನಸಂಪರ್ಕ ಸಭೆಯಲ್ಲಿ ಗ್ರಾಮಸ್ಥರು ಇದೇ ವೇಳೆ ನಮಗೆ ನಿವೇಶನದ ಸಮಸ್ಯೆ ಇದ್ದು ಅದನ್ನು ನಾವು ತುಂಬ ಕಡುಬಡವರಾಗಿದ್ದೇವೆ. ನಿವೇಶನ ಪಡೆದು ನಮಗೆ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ತಾವು ನಮಗೆ ಎಲ್ಲಿಯಾದರೂ ಸರ್ಕಾರಿ ಭೂಮಿಯನ್ನು ಗುರುತಿಸಿ ನಮಗೆ ನಿವೇಶನಗಳನ್ನು ಮಂಜೂರು ಮಾಡಿ ಎಂದು ಬೇಡಿಕೊಂಡರು. ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸ್ಥಳದಲ್ಲಿ ಇದ್ದ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಸುಮಾರು 80ರಿಂದ 90ಕ್ಕೂ ಹೆಚ್ಚು ನಿವೇಶನ ಇಲ್ಲದ ಕಡು ಬಡವರು ನಮ್ಮ ನಿವೇಶನಗೆ ದೊರಕಿಸಿಕೊಡು ಎಂದು ಮನವಿ ಮಾಡಿದ್ದಾರೆ. ಅವರೇ ಈ ಭಾಗದಲ್ಲಿ ಎಲ್ಲಿಯಾದರೂ ಸರ್ಕಾರಿ ಭೂಮಿ ಇದ್ದರೆ ಅದನ್ನು ಗುರುತಿಸಿ ನಿವೇಶನ ನೀಡಲು ಕ್ರಮ ಕೈಗೊಳ್ಳಿ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಈ ಭಾಗದಲ್ಲಿ ಸಾರಿಗೆ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ, ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದೀರಿ. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಕೂಡಲೇ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಗರ್ ಹುಕ್ಕುಂ ಸಮಿತಿಯ ಸದಸ್ಯ ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮುದ್ದೇಗೌಡ, ಉಪಾಧ್ಯಕ್ಷ ರವಿ, ಮಲೆ ಮಹದೇಶ್ವರಿ ಭಟ್ಟದ ನಿರ್ದೇಶಕ ಗಂಗತಿಮ್ಮಯ್ಯ, ನಾಯಕ್ ಸಮಾಜದ ಮುಖಂಡ ನಾಗರಾಜು, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ರವಿಕುಮಾರ್, ಮುಖಂಡರಾದ ಅವಿ ರಮೇಶ್, ರವಿಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಕುಮಾರ್ ಇನ್ನಿತರರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಳ್ಳಿ ವೆಂಕಟೇಶ್, ದೇವರಾಜು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು. ನಮ್ಮೆಲ್ಲ ಗ್ರಾಮಸ್ಥರು ನೇರವಾಗಿ ಭೇಟಿ ಮಾಡಿ ನಿಮ್ಮಿಂದಾನೇ ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಂಡು ಅದರ ಬಗೆಹರಿಸ್ಕೊಡ್ಬೇಕು ಅಂತ ಬಂದಿದ್ದೀವಿ. ನಮ್ಮೆಲ್ಲ ತಾಲೂಕು ಆಡಳಿತದ ಆಫೀಸರ್ಗಳು ಕೂಡ ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಒಬ್ರು ಬಂತ ಮಧ್ಯವನ್ನ ಕೊಡಿ. ಎಲ್ಲರೂ ಮುಂದೆ ನಿಂತ್ಕೋಬೇಡಿ. ಒಬ್ರಾಗಿ ಎಲ್ಲ ಜೀವನೂ ನಿಂತ್ಕೊಳ್ಬೋದು, ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಸಾಧ್ಯ. ಆಗಿದೆ, ಮಂಜೂರಾಗಿದೆ. ಬಟ್ ಊರವರೇ ಯಾರು ಅದಕ್ಕೆ ತಕರಾರು ಹೋಗ್ಕೊಟ್ಟಿದ್ದಾರೆ. ಸರಿ ಕೇಳಿ, ನೀವು ಮೂರು ಸಮಸ್ಯೆ ಹೇಳಿದ್ದೀರಾ. ಒಂದು ರೋಡ್, ಈಗ ರೋಡ್ಗೆ ಅವರು ಅಡ್ಡ ಬಂದಿದ್ದಾರೆ, ಅದಕ್ಕೆ ಪರಿಹಾರ ಕೊಟ್ಟು ಮಾಡಿಸ್ತೀವಿ. ಸ್ಮಶಾನ ಹೇಳಿದಿರಿ, ಅದಕ್ಕೆ ಯಾರೋ ನಿಮ್ಮೂರಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೂ ಕೂಡ ಕೋರ್ಟ್ಗೆ ಹೋದ್ರು ಅದು ಗೌರ್ಮೆಂಟ್ ಪರವಾಗಿ ಆಗುತ್ತೆ. ತಹಸೀಲ್ದಾರ್ ಅದನ್ನ ಕೋರ್ಟಿಂದ ವೆಕೇಟ್ ಮಾಡಿಸಿ, ಸ್ಟೇ ವೆಕೇಟ್ ಮಾಡಿಸಿ ಮಾಡಿಸ್ಕೊಡ್ತಾರೆ ಸ್ಮಶಾನ. ಈಗ ಶಿಫ್ಟ್ ಮಾಡಿಸಿ ಅಂತ ಹೇಳಿದ್ರೆ ಕಂಪನಿಗಳು ಅದು ಶಿಫ್ಟ್ ಮಾಡಿಸ್ಕೊಡ್ರಿ. ಅದು PW ಮತ್ತೆ ನಿಮ್ಗೆ ಬಸ್ ಏನಾಗಬೇಕು, ಬಸ್ ಏನಾಗುತ್ತೆ ಒಂದು ಗೊತ್ತಲ್ಲ. ಬೆಳಗ್ಗೆ ಹೊತ್ತು ಮೊದಲು ಬರ್ತಿದ್ದ ಕೋಡಿ. ಈಗ KSRTC ನೋಡಿ, ಮೊದಲು ಕೋವಿಡ್ಗಿಂತ ಮುಂಚೆ ಹೆಂಗ್ ಬರ್ತಿತ್ತು ಹಂಗೆ ಮಾಡಿ. ಏನಾಗಿದೆ ಗೊತ್ತಾ, ನೀವು 14 ಟ್ರಿಪ್ ಕೊಟ್ಟರು ಎಲ್ಲ ಒಂದು ಟೈಮಲ್ಲಿ ಕಾನ್ಸಂಟ್ರೇಟ್ ಆಗಿದೆ. 11 ಗಂಟೆ ಆದ್ಮೇಲೆ ಯಾವ್ದು ಬಸ್ ಬರ್ತಿಲ್ಲ. 11 ಗಂಟೆಯಿಂದ 3 ಗಂಟೆ ಯಾವುದೇ ಬಸ್ಸು ಬರಲ್ಲ.
ನೀವು ಬಸ್ ಬರ್ತೀರಾ ಅಂತೀರ ಒಪ್ಪಿಟ್ಟು ಬರ್ತಾರೆ ಅಂತೀರಲ್ಲ ಬರ್ತಾ ಇದೆ ಅಂತೀರಲ್ಲ ಅವರು. ಮೆಲ್ಲಳ್ಳಿ ಪಂಚಾಯತ್ ಹೋಗ್ತಿದ್ದೀನಿ, ಅಲ್ಲಿ ಕೊಡಕ್ಕಾದ್ರೂ ಬೇಗ ಮಾಡ್ಕೊಡಿ ಅಂತ ಪಾಪ ಅಧಿಕಾರಿಗಳು ಬೇಗ ಬೇಗ ಮಾಡ್ತಾರೆ. ವಸಂತ ವೈಭವ್ ಚಿಕ್ಕಮಂಚ ಒಳ್ಳೇದಾಗಲಿ. ಸಾಂಕೇತಿಕವಾಗಿ 3 ಜನ ಉತ್ತಮ ವೈಭವ್ ಪಿಣಿಕುಂಡಯ್ಯ ಕೊಡಿ ಸರ್ ಎಲ್ಲಳ್ಳಿ ಅವ್ರಿಗೆ ಬಂದು ಕೊಡೋದು. ಮಾದೇಶಿ ಕಟ್ಟಣ ಇನ್ನೇನು ರೈತ ಅವ್ರಿಗೆ ಮಾತಾಡಿ ಏನಾರ ಧನ ಸೇವೆ ಸಮುದಾಯ